ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ದಿನ ತುಂಬ ಸಿಂಪಲ್ಲಾಗಿ ತುಂಬ ರುಚಿಯಾದ ಬಾಳೆಹಣ್ಣಿನ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾರೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ, ಮಂದೇವರಿಗೆ ಮತ್ತು ಬೇರೆ ಕಡೆ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ವಿ. ನಮ್ಮದು ಮಂದೇವ್ರ ಕುರುವತಿ ಬಸವಣ್ಣ. ಮನೆಯಲ್ಲಿ ಸಹ ತುಂಬ ಬಾಳೆಹಣ್ಣಿತ್ತು, ಇಲ್ಲಿ ಸಹ ಬಾಳೆಹಣ್ಣಿದೆ. ಇದು ಕುತ್ತಾರ ಕೊರಗಜ್ಜಂದು ಅಡಿಕೆ ಎಲೆ ಮತ್ತು ಚಕ್ಲಿ ಎಲ್ಲ ಇತ್ತು, ತಿಂದು ಖಾಲಿ ಮಾಡಿದ್ದೀವಿ. ಮತ್ತು ತೆಂಗಿನಕಾಯಿ ಎಲ್ಲ ಇದೆ. ತುಂಬ ಸ್ವೀಟ್ ರೆಸಿಪಿ ಮಾಡಬೇಕು ಅದರಲ್ಲಿ. ಇಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿ ಒಳಗಡೆ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಅದನ್ನು ಮುಚ್ಚಿ ಬಿಡ್ತಾ ಇದ್ದೀನಿ. ಇವಾಗ ಇದು ಪೇಪರಿಗೆ ಆಯಿಲ್ ಹಾಕಿದರೆ ಅದು ಬಟರ್ ಪೇಪರ್ ಆಗುತ್ತೆ ನೋಡಿ. ಫಸ್ಟು ಒಂದು ನಾವಿಲ್ಲಿ ಯಾವುದರಲ್ಲಿ ಮಾಡ್ಕೊಳ್ತೀವಿ ಅದಕ್ಕೆ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ನಾನು. ನೀವು ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಈ ಕೇಕ್ ಟಿನ್ ಕೂಡ ಮಾಡ್ಕೋಬೋದು. ಇದಕ್ಕೆ ಮೇಲೂ ಸಹ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇದಕ್ಕೆಲ್ಲ ಎಣ್ಣೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಬಟರ್ ಪೇಪರ್ ಇಲ್ಲ ಅಂತ ಅಂದರೆ ಈ ಥರ ಖಾಲಿ ಸೀಟ್ ವೈಟ್ ಪೇಪರ್ ಇರುತ್ತಲ್ಲ, ಅದಕ್ಕೆ ಎಣ್ಣೆ ಹಾಕಿದರೆ ಬಟರ್ ಪೇಪರ್ ಆಗುತ್ತೆ ನೋಡಿ. ಎಲ್ಲ ಇವಾಗ ಎಣ್ಣೆ ಹಚ್ಚಿ ಪೇಪರ್ ಹಾಕಿಟ್ಕೊಂಡಿದ್ದು ಸುತ್ತ ನಾನು. ಇವಾಗ ಒಂದು ಬಾಳೆಹಣ್ಣು ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಮಾಡ್ತಾ ಇರೋದ್ರಿಂದ ಒಂದು ಬಾಳೆಹಣ್ಣು ಸಾಕಾಗುತ್ತೆ, ತುಂಬ ಹಣ್ಣಾಗಿದೆ ಅಂದರೆ ಬಾಳೆಹಣ್ಣು. ಇದನ್ನು ನೀವು ಮಿಕ್ಸಿ ಮಾಡ್ಕೋಬೋದು. ಇಲ್ಲಿ ನಾನು ಮಿಕ್ಸಿ ಮಾಡ್ಕೊಳಕ್ಕೆ ಅಂದರೆ ನಮ್ಮ ಪಾಪು ಮಲಗಿದೆ, ಮಿಕ್ಸಿ ಮಾಡೋತ್ತಿಗೆ ಎದ್ದು ಬಿಡ್ತಾಳೆ ಅಂತ ಹೇಳಿ ಹಾಗೆ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಮಿಕ್ಸಿ ಹಾಕ್ಕೋಬೋದು ಎಲ್ಲ, ಬಾಳೆಹಣ್ಣು ಮತ್ತು ಸಕ್ಕರೆ ನೋಡಿ. ಇದು ಅರ್ಧ ಇದೆ, ಅರ್ಧ ಕಪ್ಪು ಸಕ್ಕರೆ ಹಾಕ್ಕೊಳ್ತೀನಿ. ನಮಗೆ ಒಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು. ಅರ್ಧ ಕಪ್ನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ನೀವು ಮಿಕ್ಸಿ ಮಾಡ್ಕೋಬೋದು. ಇಲ್ಲಿ ಮಿಕ್ಸಿ ಆನ್ ಮಾಡೋಕ್ಕಾಗದೆ ನಾನು ಹಿಂಗೆ ಕೈಯಲ್ಲೇ ಮಾಡ್ಕೊಳ್ತಾ ಇರೋದೇನು. ಸಕ್ಕರೆ ಎಲ್ಲ ಕರಗಬೇಕು, ಇಲ್ಲಾಂದರೆ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೆ ನಾನು ಕೂಡ. ಇದು 1/4 ಕಪ್. ಇದರಲ್ಲಿ 1/4 ಕಪ್ ಆಗುವಷ್ಟು ನಾನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಟ್ಟು ಸಕ್ಕರೆ ಕರಗಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೇ 1/4 ಕಪ್ಪಲ್ಲಿ ನಾನು ಮೊಸರನ್ನು ತಗೊಂಡಿದ್ದೀನಿ. ಮೊಸರಿಗೆ ಬದಲಾಗಿ ನೀವು ನಿಂಬೆಹಣ್ಣಿನ ರಸ ಕೂಡ ಹಾಕೋಬೋದು, ಇಲ್ಲಾಂದರೆ ವಿನಿಗರ್ ಕೂಡ ಹಾಕೋಬೋದು. ವಿನಿಗರ್ ಹಾಕ್ಬೋದು, ಇಲ್ಲ ನಿಂಬೆಹಣ್ಣಿನ ರಸ ಕೂಡ ಹಾಕ್ಬೋದು. ಇಲ್ಲಿ ನಾನು ಮೊಸರನ್ನು ಉಪಯೋಗಿಸ್ಕೊಂಡಿದ್ದೀನಿ. ಈಗ ಇದು 1 ಕಪ್ ಅಳತೆ ಇದೆ. ನಾನು ಇಲ್ಲಿ 1 ಕಪ್ ಅಳತೆ ಇದಕ್ಕೆ ಕರೆಕ್ಟ್ ಆಗುತ್ತೆ. ನಾನು 3/4 ಕಪ್ಪಷ್ಟು ತೊಗೊಂಡಿದ್ದೀನಿ. 1 ಕಪ್ ಆದರೆ ಕರೆಕ್ಟ್ ಆಗುತ್ತೆ. ಇಲ್ಲಿ ನಾನು ಜಾಸ್ತಿ ಮಾಡ್ತಾಯಿಲ್ಲ, ಸ್ವಲ್ಪ ಮಾಡ್ತಾ ಇರೋದ್ರಿಂದ 3/4 ಕಪ್ ತೊಗೊಂಡಿದ್ದೀನಿ. ನೀವು 1 ಕಪ್ ಬೇಕಾದ್ರೂ ಹಾಕ್ಕೋಬೋದು. ಇದಕ್ಕೆ ಇವಾಗ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಮೈದಾ ಹಿಟ್ಟಿಗೆ ಸ್ವಲ್ಪ ಟ್ಯೂಟಿ ಫ್ರೂಟಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ 1 ಕಪ್ಗಿಂತ ಸ್ವಲ್ಪ ಕಡಿಮೆ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದು ಬೇಕಿಂಗ್ ಪೌಡರ್ 1 ಸ್ಪೂನ್ ಇದೆ. ಇದು 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಜರಡಿ ಇಟ್ಕೊಳ್ಳೋದು ಯಾಕೆ ಅಂದರೆ ಗಂಟಾಗಲ್ಲ ಅಂಥೇಳಿ. ಅಲ್ಲಲ್ಲೇ ಏನಾದರೂ ಇದ್ದರೆ ಅಲ್ಲೇ ಉಳಿಯುತ್ತೆ ಹೊರಗೇ. ಇವಾಗ ಒಂದು 1/4 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ. ವೆನಿಲಾ ಎಸೆನ್ಸ್ ಬದಲಿಗೆ ನೀವು ಏಲಕ್ಕಿ ಪೌಡ್ರ್ ಕೂಡ ಹಾಕೋಬೋದು, ಇಲ್ಲದೇ ಇದ್ದರೆ. ಇಲ್ಲಾಂದರೆ ಕಸ್ಟರ್ಡ್ ಪೌಡ್ರ್ ಕೂಡ ಮಿಕ್ಸ್ ಮಾಡ್ಕೋಬೋದು, ಅದು ಚೆನ್ನಾಗಾಗುತ್ತೆ. ನೋಡಿ, ಚೆನ್ನಾಗಿ ಒಂದೇ ಒಂದು ಇದರಲ್ಲಿ ಮಿಕ್ಸ್ ಮಾಡಬೇಕು, ರಿವರ್ಸ್ ತಗೊಳ್ಳಂಗಿಲ್ಲ.
ಒಂದೇ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಈಗ 1/4 ಕಪ್ಪು ಕಾಯಿಸಿ ಆರಿಸಿದ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಉಳಿದಿದ್ದನ್ನು ಹಾಕ್ಕೊಂಡಿದ್ದೀನಿ. ಅಲ್ಲಿ ಕರೆಕ್ಟ್ ಆಗುತ್ತೆ. 1/4 ಕಪ್ ಎಣ್ಣೆ, 1/4 ಕಪ್ ಹಾಲು ಮತ್ತು 1/4 ಕಪ್ಪು ಮೊಸರು ಹಾಕ್ಕೊಂಡಿದ್ದೀನಿ. 1 ಕಪ್ ಅಳತೆಗೆ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೈದಾ ಹಿಟ್ಟು ಮಿಕ್ಸ್ ಮಾಡಿ ಟೂಟಿ ಫ್ರೂಟಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಒಂದೇ ಹದದಲ್ಲಿ ಮಿಕ್ಸ್ ಮಾಡಬೇಕು. ಆಮೇಲೆ ಮೈದಾ ಹಿಟ್ಟನ್ನು ಬೇಕಿಂಗ್ ಪೌಡರು, ಬೇಕಿಂಗ್ ಸೋಡಾ ಹಾಕಿ ಜಡಿ ಹಿಡಿದು ಈ ಥರ ಕಲಿಸ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ, ಸ್ವೀಟ್ ಸ್ವಲ್ಪ ಮುಂದೆ ಇರಲಿ ಅಂತೇಳಿ. ನೋಡಿ, ಇವಾಗ ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೊಂಡಾಗಿದೆ. ಇವಾಗ ಕೇಕ್ ಟಿನ್ನಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಂಗೆ ಟ್ಯಾಪ್ ಮಾಡಬೇಕು, ಅದರೊಳಗಡೆ ಇರೋ ಗಾಳಿ ಎಲ್ಲ ಬರಬೇಕು. ಆ ಥರ ಸ್ವಲ್ಪ ಟ್ಯಾಪ್ ಮಾಡಿದರೆ ಸಾಕು. ಇವಾಗ ನಾವು ಮೇಲೆ ಇನ್ನೊಂದು ಸ್ವಲ್ಪ ಟೂಟಿ ಫ್ರೂಟಿ ಹಾಕ್ಕೊಳ್ತಾ ಇದ್ದೀವಿ. ಬಾದಾಮಿ ಕೂಡ, ಗೋಡಂಬಿ ಕೂಡ ಕಟ್ ಮಾಡಿ ಹಾಕೋಬೋದು. ನೋಡಿ, ಈ ಥರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ತಿನ್ನಲಿಕ್ಕೂ ತುಂಬ ಚೆನ್ನಾಗಿತ್ತು. ನೋಡಿ, ಈಗ ಆಗಿದೆ. ಇದು ಕಲಸಿಟ್ಟು ಇದು ಸಹ ಹೀಟ್ ಆಗಿದೆ. ಇವಾಗ ಇದಕ್ಕಿಟ್ಟು ಮುಚ್ಚಿ ಒಂದು 40ರಿಂದ 45-50 ನಿಮಿಷದವರೆಗೂ ಸಣ್ಣ ಉರಿಯಲ್ಲೇ ಇಡಬೇಕು ಇದನ್ನು. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ಎಲ್ಲಿ ಕೂಡ ಇಲ್ಲ. ಇದು ಮೇಲ್ಗಡೆ ಉಬ್ಕೊಂಡು ಬಂದಿದ್ದು ಮೇಲ್ಗಡೆ ಮುಚ್ಚುಳಕ್ಕೆ ಹಿಡ್ಕೊಂಡಿದೆ. ಹಾಗಾಗಿ ಸ್ವಲ್ಪ ತಗ್ಗಾಗಿ ಕಾಣಿಸುತ್ತೆ, ಇಲ್ಲಾರು ಉಬ್ಬಿ ಬಂದಿತ್ತದು. ನೋಡಿ, ಚೆನ್ನಾಗಿ ಬೆಂದಿದೆ, ಎಲ್ಲಿ ಕೂಡ ಅಂಟ್ತಾ ಇಲ್ಲ. ಇದು ಆರಬೇಕು ಇವಾಗ. ಫುಲ್ ನೋಡಿ, ಕೈಗೆ ಸಹ ಅಂಟ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಬೆಂದಿದೆ. ಈ ಥರ ಇನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಇದೆ ಅಂದರೆ ತೆಗಿಲಿಕ್ಕೆ ಬರ್ತಾ ಇಲ್ಲ. ನೋಡಿ, ಆಚೆ ನನ್ನ ಮಗ ಏನೋ ತಮಾಷೆ ಮಾಡಿ ಮಾತಾಡ್ತಾ ಇದ್ದಾನೆ. ನನಗಿಲ್ಲಿ ಸರಿ ವಾಯ್ಸ್ ಕೊಡೋಕ್ಕೆ ಆಗ್ತಾಯಿಲ್ಲ. ಬಿಸಿ ಇದೆ ಆದರೂ ತೆಗಿತಾ ಇದ್ದೀನಿ. ತಿನ್ನಲಿಕ್ಕಂತೂ ತುಂಬ ರುಚಿ ಇರುತ್ತೆ, ಬೇಗ ಮಾಡ್ಕೋಬೋದು. ಮನೆಯಲ್ಲಿದ್ದ ಸಾಮಗ್ರಿನೇ ಉಪಯೋಗಿಸ್ಕೊಂಡು ಮಾಡ್ಕೋಬೋದು. ನಾನು ಏನು ಮಾತಾಡಿದ್ದೀನಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಅವನು ಆ ಕಡೆಯಿಂದ ತಮಾಷೆ ಮಾಡ್ತಾನೆ ಇದ್ದಾನೆ, ಮಗ ಕೂಡ. ಕರೆಕ್ಟಾಗಿ ನೋಡಿ ಮಾಡ್ಕೊಳ್ಳಿ, ಚೆನ್ನಾಗಿದೆ. ತಿನ್ನಲಿಕ್ಕೂ ತುಂಬ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸಾಫ್ಟಾಗಿ ತುಂಬ ಚೆನ್ನಾಗಿ ಬೆಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ತಿನ್ನಲಿಕ್ಕೂ ತುಂಬ ರುಚಿ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.